ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಇವತ್ತಿಗೆ ಓಪನ್ ಆಗಿರೋ ಬಿರಿಯಾನಿ ಸ್ಟ್ರೀಟ್ ಬಾಕ್ಸ್ ಅಂತ ಒಂದು ಸ್ಟ್ರೀಟ್ ಫುಡ್ಗೆ ಬಂದಿದ್ದೀವಿ. ಇಲ್ಲಿ ನೋಡೋಕೆ ಬಿಸಿ ಬಿಸಿ 100 ರುಪೀಸ್ಗೆ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಕೊಡ್ತಾ ಇದ್ದಾರೆ. ಸೊ ಹೇಗೆ ನಾವು ಹೋಗ್ಬಿಟ್ಟು ವೆಡ್ಡಿಂಗಲ್ಲಿ ತಿಂತೀವೋ ಅದೇ 100 ರುಪೀಸ್ಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಸೂಪರಾಗಿ ಕೊಡ್ತಾ ಇದ್ದಾರೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ HRBR ಲೇಔಟು. ಸೊ ಸೆಕೆಂಡ್ ಬ್ಲಾಕ್ ಕಲ್ಯಾಣ ನಗರ್ ಆ್ಯಂಡ್ ಕಮ್ನಳ್ಳಿ ಹತ್ತತ್ರ ಅಂತಲೇ ಹೇಳಬೇಕು. ಆ್ಯಂಡ್ ಕಲ್ಟ್ ಜಿಮ್ ಇರುತ್ತೆ, ಕಲ್ಟ್ ಫಿಟ್ಟು, ಅದು ಆಪೋಸಿಟ್. ಆ್ಯಂಡ್ ಆಪೋಸಿಟ್ಟು ಆಟೋ LPG ಆಟೋ ಗಾಸು. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ಮತ್ತು 50 ರೂಪಾಯಿಗೆ ಕಬಾಬು ಸ್ವೀಟನ್ನು ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಪೀಸು ರೈಸ್ ಹಂಗೆ ಒಂದು ಹಂಗೆ ಸರ್ ನಮಸ್ತೆ, ವಿಷ್ಣು ಅಂತ ಸರ್. ಇವತ್ತಿಂದಾನೆ ಸರ್, ಇವಾಗಲೇ ಸ್ಟಾರ್ಟ್ ಆಗಿದೆ. ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ. ಆಲ್ರೆಡಿ ಅರ್ಧ ಡೆಕ್ಷ ಬಿರಿಯಾನಿ ಖಾಲಿ ಆಗಿದೆ ಸರ್. ನಮ್ಮ ಹತ್ರ 100 ರುಪೀಸ್ಗೆ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಸಿಗುತ್ತೆ, 50 ರೂಪಾಯಿಗೆ ಚಿಕನ್ ಕಬಾಬ್ ಸಿಗುತ್ತೆ, ಡೈಲಿ ಸ್ವೀಟ್ ಸಿಗುತ್ತೆ ಸರ್. ಸ್ವೀಟ್ ಬಂದು 20 ರುಪೀಸ್ ಮಾತ್ರ. ಡೈಲಿ ಒಂದೊಂದು ಸ್ವೀಟ್ ಚೇಂಜ್ ಆಗ್ತಾ ಇರುತ್ತೆ. ಕ್ವಾಲಿಟಿಗೆ ಕಾಂಪ್ರಮೈಸೇ ಇಲ್ಲ. ಬಂದು ಟೇಸ್ಟ್ ಮಾಡಿ ನೋಡಿ. ಸೇಮ್ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಹೆಂಗಿರುತ್ತೋ ಅದೇ ತರ ಬಿರಿಯಾನಿ ಕೊಡ್ತಾ ಇದೆ 100 ರೂಪಾಯಿಗೆ ಸರ್. ಹೋಮ್ ಮೇಡ್ ಮಸಾಲ ಇರುತ್ತೆ, ನಮ್ದೇ ಓನ್ ಕ್ಯಾಟ್ರಿಂಗ್ ಇದೆ. ಅಲ್ಲಿಂದ ಮಾಡ್ಕೊಂಡು ತಗೊಂಡ್ಬಂದು ಸೇಲ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ 12:30 4 ಗಂಟೆ ತನಕ ಸ್ಟಾರ್ಟ್ ಮಾಡ್ಬೇಕಂತ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಇಂದ ಇತ್ತು. ಆದ್ರೆ ಇವಾಗ ಇದು ಮಾಡಿದ್ದೀನಿ, ಸ್ವಲ್ಪ ಸಪೋರ್ಟ್ ಮಾಡಿ. ಬಿರಿಯಾನಿ ಸ್ಟ್ರೀಟ್ ಅಂತ ಸರ್ ನಮ್ಮ ಅಂಗಡಿ ಹೆಸರು. ಇಲ್ಲಿ ಕಮ್ನಳ್ಳಿ ಸರ್ವಿಸ್ ರೋಡ್ ಅಲ್ಲಿ ಇರೋದು, ನಿಯರ್ ಕಲ್ಟ್ ಫಿಟ್ ಆಪೋಸಿಟ್ ಪ್ರೀಮಿಯರ್ ಆಟೋ ಗ್ಯಾಸ್ ಬಂಕ್. 100 ರೂಪಾಯಿಗೆ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಕೊಡೋದಲ್ಲ ಸೂಪರ್ ಅಂತಲೇ ಹೇಳಬೇಕು. ಸೊ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಕೊಟ್ಟು ಅದಕ್ಕೆ ಒಂದು 2-3 ಪೀಸು ಇಲ್ಲಿ ನೋಡಿದ್ರೆ ಸಿಕ್ಕಾಬಿಟ್ಟೆ ಸಾಫ್ಟ್ ಆಗಿರೋ ಒಂದು ಪೀಸ್ ಅಂತಲೇ ಹೇಳಬೇಕು. ಇದನ್ನು ಆ್ಯಕ್ಚುಲಿ ನೋಡಿದ್ರೆ ಎಷ್ಟು ಸಾಫ್ಟಾಗಿ ಕುಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜ್ಯೂಸಿಯಾಗಿರುತ್ತೆ. ಇದು ನನಗೆ ಟ್ರೈ ಮಾಡೋಣ. ಸುಬೋ ಆ ಬೋನಿಂದ ಹಂಗೆ ಫ್ರೆಶ್ ಮಾತ್ರ ಹಂಗೆ ಸಪ್ರೇಟಾಗಿ ಬರ್ತಾಯಿದೆ. ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಇತ್ತೀಚೆಗೆ ಯಾರ್ದು ವೆಡ್ಡಿಂಗ್ ಇಲ್ವಲ್ಲ ಅಂತ ನೋಡ್ತಾ ಇದೆ. ಸೊ ಈ ಥರ ಬಂದ್ಬಿಟ್ಟು ವೆಡ್ಡಿಂಗ್ ಬಿರಿಯಾನಿ ತೊಗೊಬಿಟ್ಟು ತಿನ್ಬಿಡ್ಬೋದು. ಸೊ ಹಂಗೆ ರೈಸ್ನ ಇದನ್ನು ಮುಚ್ಚಿ ರೈಸ್ನ ಒಳ್ಳೆ ಫ್ಲೇವರ್ಫುಲ್ಲಾಗಿ ಪ್ಯಾಕ್ ಮಾಡಿ ತಿನ್ಬಿಡೋಣ. ಆಹಾ, ಏನು ಟೇಸ್ಟ್ ಹೇಳ್ತೀರಿ. ಆ್ಯಕ್ಚುಲಿ ಹೋಗೋದ್ರೆ ಬ್ರಿಂಜಾಲ್ಗೆ ಕೊಟ್ಟಿರ್ತಾರೆ, ಮತ್ತು ವಿಷಯ ನೋಡೋಕೆ ಹೋದರೆ ಏನು ರೈತ ಥರ ಕೊಟ್ಟಿರ್ತಾರೆ. ಅದು ಯಾವುದೂ ಬೇಡ, ಈ ಒಂದು ಫ್ಲೇವರೇ ಸೂಪರಾಗಿದೆ. ಇದೊಂದು ಫ್ಲೇವರ್ಗೆ ಇನ್ನೊಂದು ಫ್ಲೇವರ್ ಬೇಡ ಅಂತಲೇ ಅನಿಸ್ಬೋದು. ಸೂಪರಾಗಿದೆ. ಪಕ್ಕದಲ್ಲೇ ಕಬಾಬ್ ಇದೆ ನೋಡಿ, ಬಿಸಿ ಬಿಸಿ ಕಬಾಬ್ ಹಾಕ್ತಾ ಇರ್ತಾರೆ, ಇಳಿಸ್ತಾ ಇರ್ತಾರೆ ನೋಡಿ. ಆಹಾ, ಆ ಫ್ರೆಶ್ ಗೊತ್ತಾಗುತ್ತೆ ನೋಡಿ, ಪರ್ಫೆಕ್ಟಾಗಿ ಮ್ಯಾರಿನೇಷನ್ ಮಾಡಿರೋ ಒಂದು ಕಬಾಬು. ಆಚೆ ಕ್ರಿಸ್ಪಾಗಿ ಒಳಗೆ ಜ್ಯೂಸಿಯಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಮಾಡಿದ್ದಾರೆ. ಎರಡೇ ಐಟಮು, ಲೈಕ್ ಬಿರಿಯಾನಿ ಕಬಾಬು, ಅದು ಬಿಟ್ಟರೆ ಒಂದು 20 ರುಪೀಸ್ ಸ್ವೀಟ್ ಸಿಗುತ್ತೆ. ಎಲ್ಲ ಬಜೆಟ್ ಫ್ರೆಂಡ್ಲಿ ಆ್ಯಂಡ್ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಹೋಮ್ ಮೇಡ್ ಮಸಾಲ ಚೆನ್ನಾಗಿದೆ. ಫಸ್ಟ್ ಡೇನೇ ತುಂಬ ಜನ ಕ್ರೌಡು, ನೀವು ನೋಡ್ತಿದ್ದೀರಾ, ಕ್ರೌಡು ಸಖತ್ತಾಗಿದೆ, ರೈಸು ಸಖತ್ತಾಗಿದೆ. ಆಹಾ, ಒಳ್ಳೆ ಟೇಸ್ಟ್ ಗೈಸ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ 100 ರುಪೀಸ್ಗೆ ವೆಡ್ಡಿಂಗ್ ಸ್ಟೈಲ್ ಬಿರಿಯಾನಿ ಸಿಗ್ತಾ ಇದೆ ಅಂದ್ಬಿಟ್ಟು ನಿಮ್ಮ ಫ್ರೆಂಡು ಯಾರೆಲ್ಲ ವೆಡ್ಡಿಂಗ್ ಮಾಡ್ಕೊಂಡಿಲ್ವೋ, ವೆಡ್ಡಿಂಗ್ ಬಿರಿಯಾನಿ ಮದುವೆ ಊಟ ಹಾಕ್ಸೋ ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ ಇಲ್ಲೇ ಬಂದು ತಿನ್ನೋಕೆ ಹೇಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿಟ್ಟು ಆ ಲೈಕನ್ ಸೆಲೆಕ್ಟ್ ಮಾಡಿ. ಅವಾಗ ನನ್ನ ಅಲ್ಲಿ ಬಿಟ್ಟಿರ್ತಾರೆ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ರೆ ದಿನೇಶ್, ಡೂ ವಾಟ್ ಇಸ್ ನೌ. ಬಾಯ್.